ಕುಟುಂಬವೆಂದರೆ ಮನುಷ್ಯನ ಮೊದಲ ಪಾಠಶಾಲೆಯಾಗಿದೆ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನವನ್ನ ನೋಡಿದರೆ ಪ್ರೀತಿ, ದಯೆ, ಸಹಾನುಭೂತಿ ಹಾಗೂ ಜವಾಬ್ದಾರಿ ತುಂಬಿದ ಒಂದು ಸುಂದರ ಪಾಠ ಪುಸ್ತಕ ಎಂದು ಕರೆಯಬಹುದು. ಮನೆಯೊಳಗೆ ಅವರು ಗಂಡನಾಗಿ ತಮ್ಮ ಪತ್ನಿಯರೊಂದಿಗೆ ಯಾವಾಗಲೂ ಪ್ರೀತಿಯಿಂದ, ಮೃದು ಮಾತಿನಿಂದ ವರ್ತಿಸುತ್ತಿದ್ದರು. ಮನೆಯಲ್ಲಿ ಯಾವುದಾದರೂ ಕೆಲಸಗಳಿದ್ದರೆ ಕೈ ಜೋಡಿಸುತ್ತಿದ್ದರು. ತಮ್ಮ ಪಾದರಕ್ಷೆ ಕಿತ್ತು ಹೋದರೆ ಅಥವಾ ಬಟ್ಟೆ ಹರಿದರೆ ಹೊಲಿಯುತ್ತಿದ್ದರು. ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾರೆ, ನಬಿಯವರು ಮನೆಯಲ್ಲಿದ್ದಾಗ ಕೆಲಸವನ್ನು ಬಹುತೇಕ ಅವರೇ ಮಾಡುತ್ತಿದ್ದರು ಎಂದು. ತಂದೆಯಾಗಿ, ಅಪ್ಪನಾಗಿ ಅವರು ಮಕ್ಕಳೊಂದಿಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದರು. ಮಗಳು ಫಾತಿಮಾ ರಲಿಯಲ್ಲಾಹು ಅನ್ಹಾ ರವರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮನೆಯೊಳಗೆ ಬರುವಾಗ ಎದ್ದು ನಿಂತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಬರಮಾಡಿಕೊಳ್ಳುತ್ತಿದ್ದರು. ಮೊಮ್ಮಕ್ಕಳಾದ ಹಸನ್, ಹುಸೇನ್ ರಲಿಯಲ್ಲಾಹು ಅನ್ಹು ರವರೊಂದಿಗೂ ಆಟವಾಡುತ್ತಿದ್ದರು. ಬೆನ್ನ ಮೇಲೆ ಕೂರಿಸಿಕೊಂಡು ತಮಾಷೆಯನ್ನು ಕೂಡ ಮಾಡುತ್ತಿದ್ದರು. ನಮಾಜಿನಲ್ಲಿದ್ದಾಗ ಮೊಮ್ಮಗನು ಬೆನ್ನ ಮೇಲೆ ಹತ್ತಿದಾಗ ಸುಜೂದನ್ನು ದೀರ್ಘಗೊಳಿಸಿ ಮಗುವಿನ ಮನಸ್ಸಿಗೆ ಹಾನಿ ಮಾಡದಂತೆ ನೋಡಿಕೊಳ್ಳುತ್ತಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಧಾರ್ಮಿಕ ನಾಯಕನಷ್ಟೇ ಅಲ್ಲ, ಅವರು ಒಂದು ಆದರ್ಶ ಪತಿಯೂ, ಆದರ್ಶ ತಂದೆಯೂ, ಆದರ್ಶ ತಾತವೂ ಅಥವಾ ಸ್ನೇಹಿತರೊಂದಿಗೆ ಒಳ್ಳೆ ರೀತಿಯಲ್ಲಿ ಆದರ್ಶ ಸ್ನೇಹಿತರೂ ಕೂಡ ಆಗಿದ್ದರು. ಕುಟುಂಬ ಜೀವನದಲ್ಲಿ ಪ್ರೀತಿ, ಕಾಳಜಿ, ಕರುಣೆ ಇಲ್ಲದಿದ್ದರೆ ಆ ಮನೆ ನರಕವಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಪತ್ನಿಯರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿದ್ದರು. ಅವರು ಹಾಸ್ಯದ ಮಾತುಗಳಿಂದ ಕುಟುಂಬವನ್ನ ಹಸನಾಗಿಸುತ್ತಿದ್ದರು. ನಿಮ್ಮಲ್ಲಿ ಉತ್ತಮರಾದವರು ತಮ್ಮ ಕುಟುಂಬದವರಿಗೆ ಉತ್ತಮರಾಗಿರುವರು ಎಂಬ ತುರ್ಮುದಿ ಉദ്ധರಿಸಲ್ಪಟ್ಟ ಹದೀಸಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಮನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ಸಹಜ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವಾಗಲೂ ಸಹನೆಯ ಮೂಲಕ ಸಮಸ್ಯೆಗಳನ್ನ ಪರಿಹರಿಸುತ್ತಿದ್ದರು. ಕೆಲವೊಮ್ಮೆ ಸ್ವಹಾಬಿಗಳು ಬಂದು ಹೇಳುತ್ತಾರೆ, ಅವರು ಎಂದಿಗೂ ತಮ್ಮ ಪತ್ನಿಯ ಮೇಲೆ ಕೈ ಎತ್ತಲಿಲ್ಲ ಎಂದು. ಇದು ನಮಗೆ ನೀಡುವ ದೊಡ್ಡ ಪಾಠವಾಗಿದೆ. ಇಸ್ಲಾಮಿನ ಮುಂಚಿನ ಅರಬ್ ಸಮಾಜದಲ್ಲಿ ಪುರುಷರು ಮನೆಯ ಕೆಲಸವನ್ನು ಅವಮಾನವೆಂದು ನೋಡುತ್ತಿದ್ದರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದರು. ಬಟ್ಟೆ ಹೊಲಿಯುವುದು, ಹಸು ಹಾಲು ಹೀರುವಂತಹ ಕೆಲಸವನ್ನು ಮಾಡುತ್ತಿದ್ದರು. ಇದು ಕುಟುಂಬ ಜೀವನದಲ್ಲಿ ಸಮಾನತೆಯ, ಶ್ರೇಷ್ಠತೆಯ ಮಾದರಿಯನ್ನ ಎತ್ತಿ ತೋರಿಸುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳೊಂದಿಗೆ ತುಂಬಾ ಮಮತೆಯಿಂದ ವರ್ತಿಸುತ್ತಿದ್ದರು. ಹಸನ್ ರಲಿಯಲ್ಲಾಹು ಅನ್ಹು ರವರು ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹು ರವರನ್ನು ತಮ್ಮ ಭುಜದ ಮೇಲೆ ಕೂರಿಸಿಕೊಂಡು ಆಟವಾಡಿಸುತ್ತಿದ್ದರು. ಮಲ್ಲಂ ಯರ್ಹಮ್ ಸಗೀರನ ಲೈಸ ಮಿನ್ನ ಎಂಬ ಹದೀಸ್, ಮಕ್ಕಳ ಮೇಲೆ ಮಮತೆ ತೋರದವನು ನಮ್ಮವನಲ್ಲ ಎಂಬ ಹದೀಸ್ ಅತ್ಯಂತ ಸ್ಪಷ್ಟವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಪತ್ನಿಯರ ಅಭಿಪ್ರಾಯವನ್ನ ಗೌರವಿಸುತ್ತಿದ್ದರು. ಹುದೈಬಿಯ ಒಪ್ಪಂದ ಸಮಯದಲ್ಲಿ ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾ ರವರ ಸಲಹೆಯನ್ನು ಸ್ವೀಕರಿಸಿ ದೊಡ್ಡ ನಿರ್ಧಾರ ಕೈಗೊಂಡಿದ್ದರು. ಇದು ಕುಟುಂಬದಲ್ಲಿ ಪರಸ್ಪರ ಗೌರವ, ಸಮಾಲೋಚನೆ ಎಷ್ಟು ಮುಖ್ಯವೆಂಬುದನ್ನು ಕಲಿಸುತ್ತದೆ.